ಹಾಗೂ ಪ್ರಾಧ್ಯಾಪಕರಿಗೆ ಹಾಗೂ ಪ್ರಾಧ್ಯಾಪಕರ ಸಿಬ್ಬಂದಿಯವರಿಗೆ ಹಾಗೂ ನನ್ನ ವೇದಿಕೆ ಮುಂಭಾಗದಲ್ಲಿ ಹಾಜರಾಗಿರುವ ನನ್ನ ಸಹಪಾಠಿಗಳಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯ. ಶಿಕ್ಷಕರು ಯಾರು? ಶಿಕ್ಷಕ ಅಂದರೆ ಯಾರು? ಶಿಕ್ಷಕ ಅಂದರೆ ಒಬ್ಬ ಕಲಿಸುವ, ಶಿಕ್ಷಿಸುವ, ಕ್ಷಮಿಸುವ ಒಬ್ಬ ವ್ಯಕ್ತಿ ಅಂತ ಸಾಮಾನ್ಯವಾಗಿ ನೋಡ್ತೀವಿ. ಕಲಿಸುವ ಈಗಿನ ಒಂದು ಕಾಲಘಟ್ಟದಲ್ಲಿ ಕಲಿಸುವ ಪ್ರಕ್ರಿಯೆ ಆಗುತ್ತಿದೆ, ಕ್ಷಮಿಸುವ ಪ್ರಕ್ರಿಯೆ ಆಗುತ್ತಿದೆ, ಆದರೆ ಶಿಕ್ಷಿಸುವ ಪ್ರಕ್ರಿಯೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಅಲ್ಲಿ ಪಾಲಕರ ಒಂದು ಸಹಕಾರ. ಯಾವ ಸಹಕಾರ? ನಮ್ಮ ವಿದ್ಯಾರ್ಥಿ ಅಥವಾ ನನ್ನ ಮಗ ತಪ್ಪು ಮಾಡಿದ್ದಾನೆ ಅಂತ ಮಾಡಿದಾಗ ಒಂದು ಏಟು ಹೊಡೀರಿ ಅಂತ ಹೇಳುವ ಪಾಲಕರಿಲ್ಲ. ನಾವು ಸಣ್ಣದಿದ್ದಾಗ ಎಷ್ಟೋ ಹೊಡ್ಸ್ಕೊಂಡಿದ್ವಿ. ಯಾರು ಹೊಡೆದಿಲ್ಲಲ್ಲ ಅವ್ರ ಹೆಸರು ನೆನ್ಬಿಟ್ಟಿಲ್ಲ. ಅವರು ಯಾರು ಹೊಡೆದಾರಲ್ಲ ಅವ್ರ ಹೆಸರು ನೆನ್ಬಿಟ್ಟಿವಿ. ಯಾಕಂದ್ರೆ ಹೊಡೆದಾಗ ಬದಲಾವಣೆ ಆಗಿದೆ. ನಮಗೆ ಹೊಡ್ಸ್ಕೊಂಡ ಬದಲಾವಣೆ ಮಾಡ್ಕೊಂಡು ಹೊಡೆದು ಯಾವ ಖುಷಿಯಿಂದ ಬೆಂಟಕ್ಕೆ ಹೇಳಿದ್ರೆ ಅದನ್ನ ಒಪ್ಪಿಲ್ಲ. ಆ ಕ್ಷಣ ನಮ್ಗೆ ಖುಷಿಯಾಗಿದೆ. ಆದರೆ ಇವತ್ತು ನಾವು ನೆನ್ಪಿಟ್ಕೊಳ್ಳೋದು ಯಾರನ್ನ? ಯಾರು ಹೊಡೆದಿರ್ತಾರಲ್ಲ ಅವ್ರು ನೆನ್ಪಿಟ್ಕೊಂಡ್ವಿ. ಅದಕ್ಕೆ ಈಗ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಡಿ ವಿ ನಾಗರಾಜ್ ಅವರು ಒಂದು ಮಾತು ಹೇಳ್ತಾರೆ. ಶಿಕ್ಷಣ ತಜ್ಞರವರು ಒಬ್ಬರು ಮನೆಗೆ ಹೋಗಿರ್ತಾರೆ. ಯಾರು? ಡಿ ವಿ ನಾಗರಾಜ್ ಅವರು. ಅವ್ರು ಏನು ಹೇಳ್ತಾರೆ ಅಂದರೆ, ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಅಂತ ಒಬ್ಬರು ಪಾಲಕರಿಗೆ ಕೇಳ್ತಾರೆ. ಏನು ಎಷ್ಟು ಜನ ಮಕ್ಕಳು? 4 ಜನ ಮಕ್ಕಳು. ಒಂದನೇ ಮಗ ಏನು ಮಾಡ್ತಾರೆ? ಇಂಜಿನಿಯರ್ ಆಗ್ತಾನೆ, ಭಾಳ ಖುಷಿ ಆಗುತ್ತೆ. ಎರಡನೇ ಮಗ ಏನು ಮಾಡ್ತಾರೆ? ಡಾಕ್ಟರ್ ಅದಾನ್ರಿ, ಫಾರಿನ್ ಡಾಕ್ಟರ್ ಅದಾನ್ರಿ ಅವ್ರು. 3ನೇ ಮಗ ಏನು ಮಾಡ್ತಾರೆ? ಪೊಲೀಸ್ ಖುಷಿ ಆಗುತ್ತೆ. ಆದ್ರೆ 4ನೇ ಮಗ ಏನು ಮಾಡ್ತಾರೆ ಅಂತ ಕೇಳಿದಾಗ ಆ ತಾಯಿ ಮಾತು ಬರಲ್ಲ. ಯಾಕೆ ಬರಲ್ಲ? ಶಿಕ್ಷಕ ಅದನ್ನಂತ ಹೇಳಾಗ ಮುಚ್ಕರ ಪಡ್ಕೊಂಡು. ಯಾಕೆ ಈ ಪರಿಸ್ಥಿತಿ ಉಂಟಾಗ್ತದೆ ಅಂತ ಒಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದಾಗ ಅವರ ಒಂದು ಗೌರವ ಹೆಚ್ಚಿದೆ. ಆದರೆ ಅವರಿಗೆ ನೀಡುವ ಈಗಿನ ಒಂದು ಆರ್ಥಿಕ ಅಥವಾ ಅವರ ಒಂದು ಪಗಾರ ಅಂತ ಏನು ಹೇಳ್ತೀವಲ್ಲ ಅದು ಸರಿಯಾಗಿದೆ. ಆದರೆ ಡಾಕ್ಟರ್ ಬೆಳೆಸುವ ಒಂದು ಇದು ಇದೆಯಲ್ಲ ಆದಾಯ, ಪೊಲೀಸ್ ಬೆಳೆಸುವ ಒಂದು ಆದಾಯ, ಎಷ್ಟೋ ಜನ ವಿವಿಧ ವೃತ್ತಿಯಲ್ಲಿ ನಮ್ಮ ಮನೆಯಲ್ಲೇ ತಗೋರಿ ನನ್ನ ಡಾಕ್ಟರ್ ಮಾಡಬೇಕು ಹೇಳಿದ್ರು. ಆದರೆ ನಾನು ಡಾಕ್ಟರ್ ಆಗಲಿಲ್ಲ. ಆದರೆ ಡಾಕ್ಟರ್ ನಿರ್ಮಿಸುವ ಒಬ್ಬ ಶಿಕ್ಷಕರೇ ಆಗಬೇಕಂತ ಈ BEd ಕಾಲೇಜ್ ಬಂದಿದ್ದಲ್ಲ, ಇದರಷ್ಟು ಖುಷಿ ತೃಪ್ತಿಕರ ತರುವ ಅವಶ್ಯ ಮತ್ತೊಂದಿಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸುತ್ತೇನೆ.